ಗುಡ್ ಮಾರ್ನಿಂಗ್ ಎವ್ರಿ ಒನ್. ನಾವು ದಿನ ಸ್ಟಾರ್ಟ್ ಮಾಡೋದನ್ನು ಒಂದು ಸ್ಮೈಲ್ ಮೂಲಕ ಸ್ಟಾರ್ಟ್ ಮಾಡಬೇಕಂತೆ. ಯಾಕಂದರೆ ಸ್ಮೈಲು ನಮ್ಮ ದಿನಾನ ಶೇಪ್ ಮಾಡುತ್ತೆ. ಹಾಗಂತ ಹೇಳ್ತಾ ಇವತ್ತಿನ ದಿನಾನ ನಾನು ಖುಷಿಯಾಗಿ ಸ್ಮೈಲ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಜಿಮ್ ಅಟೈರ್ ಚೇಂಜ್ ಮಾಡಿಕೊಂಡು ಹೇರ್ ಟೈ ಮಾಡಿ ಐ ವೆಂಟ್ ಔಟ್ ಆಫ್ ದ ರೂಮ್ಸ್ ಸಾಫ್ಟ್ ಆ್ಯಂಡ್ ಸ್ಲೋ ಆಗಿ, ಬಿಕಾಸ್ ಐ ಡಿಡ್ಂಟ್ ವಾಂಟ್ ಮೈ ಡಾಟರ್ ಟು ಗೆಟ್ ಅಪ್ ಆ ಟೈಮ್ಗೆ. ಯೂಶ್ವಲಿ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ಫೋನಲ್ಲೇ ನೋಡ್ತೀವಿ, ಬಟ್ ಎದ್ದು ರೆಡಿಯಾಗಿ ಹೊರಗಡೆ ಬಂದ ತಕ್ಷಣ ಫಸ್ಟ್ ಥಿಂಗ್ ನಾನು ನಮ್ಮ ಶ್ರೀಪಾದ ಶ್ರೀವಲ್ಲಭರಿಗೆ ಮತ್ತು ಎಲ್ಲ ದೇವರುಗಳಿಗೆ ನಮಸ್ಕಾರ ಮಾಡಬೇಕು. ಆ ಹ್ಯಾಬಿಟ್ ನನಗೆ ಯಾವಾಗಲೂ ಇದೆ. ಮಲ್ಗೋಕ್ಕೆ ಮುಂಚೆನೂ ನಮಸ್ಕಾರ ಮಾಡ್ಕೊಂಡು ಹೋಗೋದು ನನ್ನ ಹ್ಯಾಬಿಟ್ ತುಂಬ ವರ್ಷದಿಂದ ಇದೆ. ದೆನ್ ಐ ಯೂಶ್ವಲಿ ಸ್ಟಾರ್ಟ್ ಮೈ ಡೇ ವಿತ್ ಗ್ಲಾಸ್ ಆಫ್ ವಾರ್ಮ್ ವಾಟರ್ ವಿತ್ ಆ್ಯಪಲ್ ಸೈಡರ್ ವಿನೆಗರ್. ನಾನು ಆ್ಯಪಲ್ ಸೈಡರ್ ವಿನೆಗರ್ನ ಇವಾಗ ಆಲ್ರೆಡಿ ಒಂದು 6 ತಿಂಗಳಿಂದ ತೊಗೊಳ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ. ಇಟ್ ಹ್ಯಾಸ್ ಬಿನ್ ವರ್ಕಿಂಗ್ ಔಟ್ ಫಾರ್ ಮೀ ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೈ ಮೆಟಾಬಲಿಸಮ್ ಡ್ರಾಸ್ಟಿಕಲಿ. ಸೊ ನನಗೆ ವರ್ಕ್ ಆಗಿದೆ, ಸೊ ಅದನ್ನ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಐ ಆಮ್ ಟೇಕಿಂಗ್ ಲೈಪೋಸಮಲ್ ವೈಟಮಿನ್ ಸಿ ಸಿರಪ್. ಸೊ ದಿಸ್ ಇಸ್ ಸಜೆಸ್ಟೆಡ್ ಬೇಸಿಕ್ಲಿ 5 ml ಫಾರ್ ಮೈ ಬಾಡಿ. ಸೊ ಅಷ್ಟನ್ನು ಮಾತ್ರ ತೊಗೊಳ್ತಾ ಇದ್ದೀನಿ. ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್ಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್. ನನಗೆ ಇದು ಹೆಲ್ಪ್ ಆಗುತ್ತೆ. ಇಟ್ ಇನ್ಕ್ರೀಸಸ್ ಮೈ ಕಾಲಜನ್ ಪ್ರೊಡಕ್ಷನ್ ಫಾರ್ ಮೈ ಸ್ಕಿನ್, ಹೇರ್, ನೇಲ್ಸ್ ಎಲ್ಲದಕ್ಕೂ, ಬಿಕಾಸ್ ಪೋಸ್ಟ್ ಪಾರ್ಟಮ್ ಇಟ್ ವಾಸ್ ನೀಡೆಡ್ ಫಾರ್ ಮೀ. ಆ್ಯಂಡ್ ದೆನ್ ಐ ಪ್ಯಾಕ್ಡ್ ಮೈ ವಾಟರ್ ಬಾಟಲ್. ಅಷ್ಟೊತ್ತಿಗೆ ನೀರು ಬಿಸಿ ಆಯಿತು, ಹಾಗಾಗಿ ಆ್ಯಪಲ್ ಸೈಡರ್ ವಿನೆಗರ್ಗೆ ಮಿಕ್ಸ್ ಮಾಡಿಕೊಂಡು ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಮೈ ಹಾಟ್ ವಾಟರ್. ಎಂಜಾಯಿಂಗ್ ಅಷ್ಟೊಂದೇನು ಟೇಸ್ಟಿ ಏನಿರಲ್ಲ ಇದು, ಜಸ್ಟ್ ಟು ಬಿ ಆನೆಸ್ಟ್. ಬಟ್ ಬೆಳಗ್ಗೆ ಹೊತ್ತು ಅದೊಂದು ಪೀಸ್ಫುಲ್ ಎನ್ವೈರ್ಮೆಂಟಲ್ಲಿ ಎಂಜಾಯ್ ಮಾಡಿಕೊಂಡು ದೆನ್ ಐ ವೆಂಟ್ ಅಹೆಡ್ ಶೂಸ್ ಹಾಕ್ಕೊಂಡು ಜಿಮ್ಮಿಗೆ ಹೊರಟೆ. ನಮ್ಮದು ಕಮ್ಯುನಿಟಿಲೇ ಒಂದು ಜಿಮ್ ಇದೆ. ಇಟ್ ಟೇಕ್ಸ್ ಅಸ್ ಲೈಕ್ 5 minutes ಡ್ರೈವ್, ನಾಟ್ ಈವನ್ 5 minutes, ಮೇ ಬಿ ಲೈಕ್ 2 to 3 minutes ಡ್ರೈವ್. ಸೊ ಹೋಗಿ ಐ ಸ್ಟಾರ್ಟ್ ಆಫ್ ವಿತ್ ರನ್ನಿಂಗ್, ಕಾರ್ಡಿಯೋ, ಆಮೇಲೆ ಸ್ವಲ್ಪ ವೇಟ್ಸ್ ವರ್ಕೌಟ್ ಮಾಡಿದೆ. ಅದಾದಮೇಲೆ ಒಂದು ಸ್ವಲ್ಪ ಕೋರ್ ವರ್ಕೌಟ್ ಮಾಡಿ usually it takes me about an hour to complete my workout ಕಂಪ್ಲೀಟ್ ಮಾಡಿ ಬೇಗ ಮನೆಗೆ ಬಂದು ಪ್ರೋಟೀನ್ ಶೇಕ್ನ ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಂಡು ತೊಗೊಳಕ್ಕೆ ರೆಡಿ ಆದೆ. ಯೂಶ್ವಲಿ ನಾನು ಪ್ರೋಟೀನ್ ಶೇಕ್ ಎವ್ರಿ ಡೇ ತೊಗೊಳ್ಳಲ್ಲ. ಸಮ್ಟೈಮ್ಸ್ ಐ ಟೇಕ್, ಸಮ್ಟೈಮ್ಸ್ ಐ ಡೋಂಟ್. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಪ್ರೋಟೀನ್ ಪೌಡರ್ ಐಸೋಪ್ಯೂರ್ ಅಂತ, ಬಟ್ ಐ ಆಲ್ಸೋ ಯೂಸ್ ಎ ಪ್ಲಾಂಟ್ ಪ್ರೋಟೀನ್ ಸಮ್ಟೈಮ್ಸ್. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದೆ. ನಾನು ಬ್ರೇಕ್ಫಾಸ್ಟಲ್ಲಿ ಓಟ್ಸ್ ಆ್ಯಂಡ್ ಕೋಕೋನಟ್ ಮಿಲ್ಕ್ ಮತ್ತು ಒಂದು ಸ್ವಲ್ಪ ಹೋಲ್ ಮಿಲ್ಕು ಮಿಕ್ಸ್ ಮಾಡಿಕೊಂಡು 1 scoop ಪೀನಟ್ ಬಟರ್ ಹಾಕಿ ಐ ಜಸ್ಟ್ ಹೀಟ್ ಇಟ್ ಅಪ್ ಇನ್ ಮೈಕ್ರೋವೇವ್ ಒಂದು 2 minutes ಹಂಗೆ. ದೆನ್ ಐ ಹ್ಯಾವ್ ದ್ಯಾಟ್. ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನನ್ನ ಮಗಳನ್ನ ಲೈಬ್ರರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಅವಳು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆರೆಂಜು, ಮಖಾನ ಮತ್ತು ಎಡಮಾಮೆ ಮತ್ತು ವಾಟರ್ಮೆಲನ್, ಕ್ಯಾರೆಟ್, ಸಮ್ ಬಿಸ್ಕೆಟ್ಸ್ ಸೇಫ್ಟಿ ಸೈಡ್ಗೆ ಕಾರಲ್ಲಾಗಿರ್ಬೋದು ಅಥವಾ ಲೈಬ್ರರಿಲಿ ಅಥವಾ ಪಾರ್ಕಲ್ಲಿ ಶೀಸ್ ಹಂಗ್ರಿ ಐ ಕ್ಯಾನ್ ಗಿವ್ ದಿಸ್ ಅಂತ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದು ಲೈಬ್ರರಿಲಿ ಲಾಸ್ಟ್ ವೀಕ್ ಕೊಟ್ಟಿದ್ದು ಶೀಟು, ಸೋ ಕ್ಯೂಟ್. ದೆನ್ ರೈಟ್ ಆನ್ ಟೈಮ್ ನನ್ನ ಮಗಳು ಎದ್ಲು. ದೆನ್ ಅವಳಿಗೆ ಹೋಗಿ ಎಕ್ಸಸೈಸ್ ಮಾಡಿಸಿ, ಕರಾಗ್ರೆ ಎಲ್ಲ ಹೇಳಿಸಿ, ವೇಕಪ್ ಮಾಡಿಸಿ, ಮುದ್ದು ಮಾಡಿ
ಆಮೇಲೆ ಇಬ್ಬರು ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವ್ರ ಪೂಜೆ ಮಾಡಿ ದೇವ್ರ ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡು ನನ್ನ ಮಗಳಿಗೂ ಪ್ರಸಾದ ಕೊಟ್ಟು ಆ್ಯಸ್ ಯು ಕ್ಯಾನ್ ಸಿ ಅವಳು ಇವಾಗ ಎಲ್ಲ ಕಡೆ ಹತ್ತಾಳೆ, ಚೇರು ಟೇಬಲ್ ಎಲ್ಲ ಹತ್ತಿ ಅವಳದೇ ಒಂದು ಪ್ರಪಂಚದಲ್ಲಿ ಇರ್ತಾಳೆ ಖುಷಿಯಾಗಿ. ಸೊ ಅವಳಿಗೂ ಪ್ರಸಾದ ಕೊಟ್ಟು ಆಮೇಲೆ ಅವಳಿಗೆ ಶೂ ಹಾಕಿ ರೆಡಿ ಮಾಡಿಸ್ಬಿಟ್ಟೆ ಆಲ್ರೆಡಿ, ಬಿಕಾಸ್ ಹೊರಡೋಕ್ಕೆ ಹರಿಬರಿ ಆಗಬಾರ್ದು ಅಂತ. ಸೊ ಶೂ ಹಾಕಿ ಆಮೇಲೆ ಊಟಕ್ಕೂ ಕೂರಿಸ್ಕೊಂಡೆ. ಬಟ್ ತಿಂಡಿ ಅವಳು ಬೆಳಗ್ಗೆ ಹೊತ್ತು ಲೈಬ್ರರಿಗೆ ಹೋಗೋದಿನ ತಿನ್ನೋದಿಲ್ಲ, ಯಾಕಂದ್ರೆ ತುಂಬ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಬರೀ ಯೋಗರ್ಟ್ ಮಾತ್ರ ಕೊಟ್ಟೆ ಅವತ್ತು. ಅದಕ್ಕೆ ಮಿಕ್ಕಿದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಮನೆಗೆ ಬಂದು ಆರಾಮಾಗಿ ಊಟ ಮಾಡಿಸ್ಬೋದು ಅಂತ. ಅದೆಲ್ಲ ರೆಡಿ ಆದ ಕೂಡಲೇ ಅವಳು ಡೈಪರ್ ಬ್ಯಾಗು ಫುಡ್ ಬ್ಯಾಗು ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿದ್ದೆ, ಬಿಕಾಸ್ ಮೈ ಫ್ರೆಂಡ್ ವಾಸ್ ಕಮಿಂಗ್ ಟು ಪಿಕ್ ಮೀ ಅಪ್ ಆ್ಯಂಡ್ ಮೈ ಡಾಟರ್. ಅಷ್ಟೊತ್ತಲ್ಲಿ ಮೀನ್ ಟೈಮಲ್ಲಿ ಅಮ್ಮಂಗೆ ಕಾಲ್ ಮಾಡಿ ಬೇಗ ಮಾತಾಡಿ ಐ ಹ್ಯಾವ್ ಟು ಡೂ ದಿಸ್, ಅಮ್ಮಂಗೆ ಎವ್ರಿ ಡೇ ಕಾಲ್ ಮಾಡಲೇಬೇಕು, ಬೇಗ ಮಾತಾಡಿ ಮುಗಿಸಿ ನಾನು ಒಂದು ಸ್ಮಾಲ್ ವೀಡಿಯೋ ಮಾಡಿಕೊಂಡು ನಾನು ನನ್ನ ಮಗಳು ಕ್ಯೂಟಾಗಿ ಫಾರ್ ಆರ್ ಮೆಮರಿ ಮಾಡ್ಕೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ. Say hi, Mama. Can you say hi, Mama? Can you say hi, Mama? ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದು ಪಿಕ್ ಮಾಡಿದ್ರು. ಅವ್ರ ಮಗಳು ನನ್ನ ಮಗಳು ಆಲ್ಮೋಸ್ಟ್ ಸೇಮ್ ಏಜ್ ಇರೋದ್ರಿಂದ ದೇ ಗೆಟ್ ಅಲಾಂಗ್ ರಿಯಲಿ ವೆಲ್. ಸೊ ಅಲ್ಲಿಂದ ನಾವು ಲೈಬ್ರರಿಗೆ ಹೋದ್ವಿ. Go, shake. Ready? Big finish! Shake my egg in a plate. That's why I put it down. Shake. All right, ready? We're gonna shake. If you're happy and you know, shout hooray! ಲೈಬ್ರರಿನಲ್ಲಿ ಸ್ಟೋರಿ ಟೈಮ್ ಆದಮೇಲೆ ಅಲ್ಲೇ ಒಂದು ಸ್ಮಾಲ್ ಸ್ಪೇಸ್ ಇದೆ ವೇರ್ ಕಿಡ್ಸ್ ಕ್ಯಾನ್ ಪ್ಲೇ ಅಲಾಂಗ್ ಆ್ಯಂಡ್ ಲೆಗೋಸ್ ಇತ್ತು, ಬಿಲ್ಡಿಂಗ್ ಬ್ಲಾಕ್ಸ್ ಇತ್ತು. ಸೊ ಮಕ್ಕಳೆಲ್ಲರೂ ಅದರಲ್ಲಿ ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಹಾಗೆ ಅಲ್ಲಿ ಬರೆಯೋದಕ್ಕೆ ಡ್ರಾಯಿಂಗ್ ಮಾಡೋಕ್ಕೆ ಕೂಡ ಜಾಗ ಇದೆ, ಸ್ಪೇಸ್ ಇದೆ, ಲರ್ನಿಂಗ್ ಸ್ಪೇಸ್ ಥರ ಇದೆ ಫುಲ್. ಸೊ ಕಿಡ್ಸ್ ಜಸ್ಟ್ ಎಂಜಾಯ್ಡ್. ಆಮೇಲೆ ನಾವು ಎಂಜಾಯ್ ಮಾಡಿದ್ವಿ. Thank you, Doreen, for making our video. You're welcome. You want to say hi? I know, honey. I'm trying to just keep everything together. ನನ್ನ ಮಗಳಿಗೆ ಪಾರ್ಕಿಗೆ ಹೋಗೋದು, ಸ್ಲೈಡ್ಸ್ ಆಡೋದು ಅಂದರೆ ಶಿ ಜಸ್ಟ್ ಲವ್ಸ್ ಇಟ್. ಆ್ಯಸ್ ಯು ಕ್ಯಾನ್ ಸಿ ಶಿ ವಾಸ್ ಎಂಜಾಯಿಂಗ್ ಸೋ ಮಚ್ ಆ್ಯಂಡ್ ಶಿ ಆಲ್ಸೋ ಲೈಕ್ ಸ್ವಿಂಗ್ಸ್. ಸೊ ನಾನು ಉಯ್ಯಾಲೆ ಆಡಿಕೊಂಡು ಅವಳ ಜೊತೆ ಎಂಜಾಯ್ ಮಾಡಿಕೊಂಡು ವಿ ಜಸ್ಟ್ ಎಂಡೆಡ್ ಅವರ್ ಲೈಬ್ರರಿ ಸ್ಟೋರಿ ಟೈಮ್ ಡೇ. Thank you for watching this video. Stay kind, stay inspired. I'll see you guys in the next video.